ಮಾತಾಡ್ದೆ ಸಾಧ್ಯ ಆಗ್ಲಿಲ್ಲ. ಅದಕ್ಕ ನಿಮ್ಮ ಮುಖ ತೋರ್ಸ್ಲಾದ ಹೊಂಟೇನಿ. ಸಾಧ್ಯ ಆದ್ರ ಕ್ಷಮಿಸ್ರಿ. ಯಾಕ್ರಿ ಮಾಸ್ತರ ಏನ್ ಹಂಗ್ ನೋಡಕತ್ತೀರಿ? ಈ ಪವಿತ್ರ ಸ್ಥಾನದಾಗ ಈ ಪವಿತ್ರ ಕಾವಿ ಒಳಗೆ ತುಂಬಿದ ಕಲ್ಮಶ ನೋಡಕತ್ತೀನಿ. ಮಾಸ್ತರ ನೀವೇನ್ ಮಾತಾಡಕತ್ತೀರಿ ಅನ್ನೋದು ಅರಿವರ ಐತೇನೆ? ಶರಣಪ್ಪ, ನಿಮ್ಮಂತ ತಲೆ ಹಿಡುಕರಿಂದ ಈ ಮಠದೊಳಗೆ ಏನೇನ್ ಅತ್ಯಾಚಾರ ನಡೆಯಾಕತ್ತೈತಿ ಅನ್ನೋದರ ಪೂರ ಅರಿವು ಚಲೋ ಆಗೈತಿ. ಮಾಸ್ತರ, ಬಾಯಿ ಐತಿ ಅಂತ ಬಾಯಿಗೆ ಬಂದಂಗ್ ಬಗಳು ಬೇಡ. ಮಠದಾಗ ಏನ್ ಅತ್ಯಾಚಾರ ನಡೆದೈತಿ ಅಂತ ಈ ಪರಿ ಅಪವಾದ ಹೊರಸಕತ್ತಿ ನಿನ್ ಮಾರಿ ನೋಡಾಕ ಕನ್ನಡಿ ಬೇಕನ್ನೋ ಸ್ವಾಮಿ. ನೋಡಿಲ್ಲ ಏನಿದು? ಎದುರು ಹಾಳಿದು? ಇದು ಹಾಳಿ ಅಲ್ಲ, ಇದು ನಿನ್ನ ಪಾಲಿನ ಯಮ. ನೀ ಮಾಡಿದ ಅತ್ಯಾಚಾರಕ್ಕ ಈ ಹಾಳಿನ ಸಾಕ್ಷಿ. ಮಾಸ್ತರ, ನನಗೂ ಈ ಹಾಳಿಗೂ ಏನ್ ಸಂಬಂಧ? ಏನೋ ಬರ್ತದನ್ನ ಹಾಳಿ ತೋರಿಸಿ ನನಗೆ ಹೆದರ್ಸಕತ್ತಿ. ಏ ಕಪಟ ಸ್ವಾಮಿ, ಇದು ಯಾರು ಬರ್ದಿದ್ದಲ್ಲೋ? ನನ್ನ ಹೆಂಡತಿ ಸಾಯುವುದಕ್ಕಿಂತ ಮೊದಲು ಬರ್ದಿದ್ದು. ಈಗ ತಿಳಿತೇನೋ ಸ್ವಾಮಿ? ಇಲ್ಲ ಪೂರ ಬಿಚ್ಚೆ ಹೇಳು. ಏ ಮಾಸ್ತರ, ಅಪ್ಪು ಸುಮ್ಮನ ಅಂತ ಅವನ ಹೆದರಿಸಿ ಹಣ ಸುಳ್ಬೇಕಂತ ಮಾಡ್ಯಾನ. ನಿಮ್ ಪಾಪದ ಹಣಕ್ಕೆ ಹೋಗ್ತೇನ್ರೋ? ಮುಗ್ಧ ಜನರನ್ನು ವಂಚಿಸಿ ಅದಷ್ಟು ದಿನ ಮೆರಿತಿರೋ ನಾನ್ ನೋಡ್ತೇನೆ. ನಿಮ್ಮ ಪಾಪದ ಕೂಡ ತುಂಬಿ ಹೊರಚಲ್ಲಾಕತ್ತೈತಿ. ನೀವೇನದೀರ ಅನ್ನೋದನ್ನ ಊರ್ ಮಂದಿ ತೋರಿಸ್ಕೊಡ್ತೀನಿ. ಮಾಸ್ತರ, ನಾ ಮನಸ್ಸು ಮಾಡಿದ್ರ ನಿನ್ನಿಲ್ಲೇ ಕಡಿಸಿ ಹೆಡಿಗೆ ತುಂಬಿಸ್ಬಲ್ಲೆ. ಆದ್ರ ಆವೇಶ ಮಾತಾಡಕತ್ತಿ ಅಂತ ನಿನ್ನ ಮಾತನ್ನ ಸಹಿಸ್ಕೊಳಕತ್ತೀನಿ. ಆವೇಶದಾಗ ಮಾತಾಡಕತ್ತಿಲ್ಲೋ, ನಿನ್ನ ನಿಜರೂಪ ಏನನ್ನೋದನ್ನ ತಿಳ್ಕೊಂಡ ಮಾತಾಡಕತ್ತೀನಿ. ಇವತ್ತಿ ಚೀಟಿ ನಂಗೆ ಸಿಗದೆ ಇದ್ದಿದ್ರ ನಿನ್ನ ಯೋಗ್ಯತೆ ಏನನ್ನೋದು ನನಗೂ ತಿಳಿತಿರ್ಲಿಲ್ಲ. ಏ ಕಪಟ ಸ್ವಾಮಿ, ಊರ್ ಮಂದಿ ಮುಂದೆ ನಿನ್ನ ಭಾನ್ಗಡಿ ಬಯಲು ಮಾಡ್ತೇನೋ? ನಿನ್ನ ಮಾತು ಊರ್ ಮಂದಿ ನಂಬ್ತಾರ? ತಲೆ ತಲಾಂತರಗಳಿಂದ ಈ ಮಠಕ್ಕೆ ಭಯಭಕ್ತಿಯಿಂದ ನಡ್ಕೊಳ್ಳೋ ಈ ಊರ್ ಮಂದಿ ನಿನ್ ಮಾತು ನಂಬ್ತಾರ? ಊರ್ ಮಂದಿನ ಹೆಂಗ್ ನಂಬಿಸ್ಬೇಕು ಅನ್ನೋದು ನನಗ್ ಗೊತ್ತೈತಿ. ಊರ್ ಬಿಟ್ಟು ಊರಿಗೆ ಬಂದ್ ಪರದೇಶಿ ನೀನು, ನಿನ್ನ ಮಾತು ಈ ಊರ್ ಮಂದಿ ನಂಬ್ತಾರ? ಮಾಸ್ತರ, ನನ್ ಸಹನೆ ಪರೀಕ್ಷೆ ಮಾಡಬೇಡ. ಇನ್ನೊಂದು ಕ್ಷಣ ನೀ ಇಲ್ಲಿದ್ರ ನಿನ್ ಹೆಣ ಬೀಳ್ತತಿ. ನಿಂಗಪ್ಪ, ಶರಣಪ್ಪ, ನಿಮ್ ಚಂಡ್ ಹಿಡಿದು ಹೊರಗಾಕ್ರಿ. ನಿನ್ನ ಕಪಡ ವೇಷಕ್ಕ ಅದಷ್ಟು ಹೆಣ್ಮಕ್ಳು ಬಲಿಯಾಗ್ಯಾರು. ಅದಷ್ಟು ಹೆಣ್ಮಕ್ಳು ನಿನ್ನ ಮೋಸದ ಬಲಿ ಬಿದ್ದು ತಮ್ಮ ಸಂಸಾರನ ಹಾಳು ಮಾಡ್ಕೊಂಡಾರೋ. ಏ ಸ್ವಾಮಿ, ಬಂಗಾರದ ಸುಪ್ಪಟಿಗೆ ಮೇಲೆ ಕೂತು ಗೂಳಿ ಹಂಗ ಮನಸ್ಸಿಗೆ ಬಂದಲ್ಲೇ ಬಾಯಿ ಹಾಕಿ ರುಚಿ ನೋಡೋ ನಿನ್ನ ಬಾಯಿಗೆ ಮಕ್ಕಾಡ ಹಾಕ್ತೇನೋ ಸ್ವಾಮಿ, ಮಕ್ಕಾಡ ಹಾಕ್ತೀನಿ. ನಿನ್ನ ಬಾಯಿ ಮತ್ತೆ ತೆರಿಲಾರ್ದಂಗೆ ಮಾಡ್ತೀನಿ. ಹಾವು ಹೆಡಿಯತ್ತಕ್ಕಿಂತ ಮೊದಲ ಕಾರಸ್ಥಾನ ನಡೆಸಾನ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿಯೋ ಮುಂದೆ ಜಗತ್ತ ಮಲ್ಕೊಂಡೈತಿ ಅಂತ ತಿಳ್ಕೊಂಡಂಗ ಮಾಸ್ತರ್ ತಿಳ್ಕೊಂಡಿರ್ಬೇಕು. ನೀವು ಹೇಳೋ ಮಾತು ನನಗೊಂದು ಅರ್ಥ ಆಗವಲ್ದು. ನಾ ಬಂದ ವಿಷಯನ ಬೇರೆ. ನೀವು ಮಾಡಿದ ತಪ್ಪನ್ನ ಮುಚ್ಕೊಳ್ಳಾಕ ಬುದ್ಧಿ ಹೇಳಾಕ ಬಂದ ಆಪ್ಗಳಿಗೆ ಸಿಕ್ಕಾಪಟ್ಟೆ ಮಾತಾಡಿ ಅವ್ರನ್ನ ಹೆದರಿಸಿ
ಮತ್ತೆ ಅವ್ರ ಮೇಲೆ ಅಪವಾದ ಹೊರತಕ್ ಬಂದಿರ ಹೌದಲ್ಲ? ಗೌಡ್ರೆ, ನಾ ಮಾಡಿ ತಪ್ಪ? ನಾ ಏನ್ ತಪ್ಪು ಮಾಡೇನಿ? ನಿಮ್ಮ ಕಣ್ಮುಚ್ಚಿಗೆ ಆಟ ಬಯಲಾಗೈತ್ರಿ ಮಾಸ್ತರ. ನಿಮ್ ಭಾರಗಡಿ ನೋಡ್ಲಾರ್ದಕ್ಕ ಹೆಣ್ಮಗಳು ಕೆರೆ ಹಾರ್ಕೊಂಡು ಸತ್ತಿರ್ಬೇಕು. ಕಟ್ಟಪ್ಪನವ್ರ ಏನ್ ಮಾತಾಡಕತ್ತೀರಿ? ಗೌಡ್ರ, ಸುಮ್ನೆ ಯಾಕೆ ಅಪವಾದ ಹೊರ್ಸಾಕತ್ತೀರಿ? ನಾ ಸ್ವಾಮಿಗಳ ನಿಜ ರೂಪ ಏನ್ ಅನ್ನೋದನ್ನ ನಿಮಗ್ ತಿಳ್ಸಾಕ್ ಬಂದೇನಿ. ನೀ ಮೊದಲು ನಮ್ಮ ಮಾತು ಕೇಳು. ನೀ ಅಪ್ಪಗಳ ಮನಸ್ಸು ನೋಚ್ ಬಂದಿದಿ. ಹೋಗು, ತಪ್ಪಾತು ಅಂತ ಅವರ ಪಾದ ಹಿಡಿದು ಕ್ಷಮೆ ಕೇಳ್ಕೊ. ಗೌಡ್ರ, ನನ್ ಮಾತು ಕೇಳ್ರಿ, ನನ್ಗೆ ಮಾತಾಡಕ್ ಅವಕಾಶ ಕೊಡ್ರಿ. ಅಪ್ಪಗಳ ಪಾದ ಹಿಡಿದು ತಪ್ಪಾತು ಅಂತ ಕ್ಷಮಾ ಕೇಳಿದ ಮ್ಯಾಲೆ ಮುಂದಿನ ಮಾತು. ನೀ ಮದುವೆಯಿಂದ ಹೋಗು. ಅವ್ರ ಮಾರಿ ಏನ್ ನೋಡ್ತಿ? ಮೊದಲು ಹೋಗಿ ತಪ್ಪಾತಂತ ಅಪ್ಪಗಳು ಪಾದ ಇರ್ತೋ. ನೋಡಿದ್ರೇನ್ರಿ ಗೌಡ್ರ, ಇವ ಎಷ್ಟು ಮಳ್ಳನಂಗ ಮಾತಾಡ್ತಾನ. ಇಂಥ ಮಳ್ರ ಎಲ್ಲಾ ಭಾನಗಡಿ ಮಾಡೋದು. ಗುರುಗಳೇ, ಸಂಗ್ಯಾನನ್ನ ಒಡೆಯಕತ್ತ ನೋಡ್ರಿ. ಮಾಸ್ತರ, ಮಾಸ್ತರ, ಏನ್ ಬಸಪ್ಪ? ಊರಾಗ ಪಂಚಾಯತಿ ಕೂಡೈತಿ, ನಿಮ್ಮನ್ನ ಕರ್ಕೊಂಬರಕ್ ಹೇಳಿ ಕಳಿಸ್ಯಾರ. ಯಾಕ? ನನಗ್ ಗೊತ್ತಿಲ್ರಿ. ನೋಡಿ, ಏನ್ ಮಾಡು ಮಾಡಿ ಮಗ ಅಲ್ಲ ನೋಡ್ದಲ್ಲ ಸಾಂಗೋಳಿ ಮೇಲೆ ಮಾಡ್ತಾರೆ ಅಲ್ಲ ತೆಗಿರಿ. ನಮಸ್ಕಾರ ಗೌಡ್ರ, ಬರಾಕ್ ಹೇಳಿದ್ರಂತಲ್ಲ? ಹೌದು. ಅಲ್ರಿ ಮಾಸ್ತರ, ನಿನ್ನೆ ನಿಮ್ ಮುಂದ ಏನ್ ಹೇಳಿದ್ರಿ? ನಿನ್ನೆ ನಿಮಗೇನ್ ಹೇಳಿದ್ರಿ ಮಾಸ್ತರ? ಮಾತಾಡೋ ಮಾಸ್ತರ, ಗೌಡ್ರ ಏನ್ ಹೇಳತ್ತಾರ ಅದಕ್ಕೆ ಉತ್ತರ ಕೊಡ. ನಾ ಏನ್ ತಪ್ಪು ಮಾಡೇನಂತ ಸ್ವಾಮಿಗಳಿಗೆ ಕ್ಷಮಾ ಕೇಳ್ಕೋಬೇಕು. ಅಪ್ಪಗಳಿಗೆ ಬಾಯಿಗೆ ಬಂದಾಗ ಮಾತಾಡಿ ಬಂದಿದ್ದಕ್ಕ ನಾ ಸುಮ್ನೆ ಮಾತಾಡಿಲ್ಲ, ಅವ್ರ ನಿಜ ರೂಪ ತಿಳ್ಕೊಂಡ ಮಾತಾಡೇನಿ ಗೌಡ್ರೆ. ಅಪ್ಪಗಳು ಏನ್ ಅಂತ ಮಾಡಬಾರ್ದ ತಪ್ಪು ಮಾಡ್ಯಾರ? ಅವರು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ಯಾರ. ಗೌಡ್ರ ಏನಿದು? ಮಾಸ್ತರ್ ಅಪ್ಪಗಳ ಮೇಲೆ ಎಂತ ಅಪವಾದ ಹೊರಸಾಕತ್ತಾನಲ್ಲ. ಖಬರ್ಗೆ ಹೇಳಿ ಮಾಸ್ತರ, ಏನ್ ಮಾತಾಡಕತ್ತೀಯೋ? ಹೋಗಿ ಹೋಗಿ ಅಪ್ಪಗಳ ಮೇಲೆ ಅಪವಾದ ಹೊರಸಾಕತ್ತೀಯಲ್ಲ. ನಾ ಅಪವಾದ ಹೊರಸಾಕತ್ತಿಲ್ಲ, ಇದ್ದ ವಿಷಯ ಹೇಳಿದೆ. ಯಾರನ್ನ ನೀವು ದೇವ್ರಂಗ್ ತಿಳ್ಕೊಂಡಿರೋ ಅವ ದೇವರಲ್ಲ, ಮಾನವ ರೂಪದ ರಾಕ್ಷಸ, ಗೂಳಿ ಅಲ್ಲ, ಬಂಗಾರದ ಗೂಳಿ. ಮಾಸ್ತರ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಅಪ್ಪುಗಳ ಮೇಲೆ ಎಂಥ ಕಳಂಕ ಹೊರಸಾಕತ್ತಿದ ಅನ್ನೋದರ ಖಬರ್ ಐತೋ ಇಲ್ಲ? ಖಬರಿದ್ದ ಮಾತಾಡಕತ್ತೇನಿ ಗೌಡ್ರ. ಅಪ್ಪುಗಳು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ಯಾರ ಅಂತೀಯಲ್ಲ, ಯಾವ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ಯಾರ? ನನ್ನ ಹೆಂಡತಿ ಮೇಲೆ. ಹಂಗಾರ ಅಪ್ಪಳು ನಿನ್ನ ಹೆಂಡತಿ ಮೇಲೆ ಅತ್ಯಾಚಾರ ಮಾಡ್ಯಾರಂತ ನಿನಗೆ ಹೆಂಗ್ ತಿಳಿತು? ನನ್ನ ಹೆಂಡತಿ ಸಾಯು ಮೊದಲ ಚೀಟಿ ಬರೆದು ಸತ್ತಾಳ. ಆ ಚೀಟಿ ನನಗ ನಿನ್ನೆ ಸಿಕ್ತು. ಎಲ್ಲಿ ಚೀಟಿ ತೋರಿಸ್ರಿ? ನಾ ಈಗ ತೋರಿಸೋದಿಲ್ಲ, ಟೈಮ್ ಬಂದಾಗ ತೋರಿಸ್ತೀನಿ. ಮಾಸ್ತರ, ನೀವು ಅಪ್ಪಗಳ ಮೇಲೆ ದೊಡ್ಡ ಅಪವಾದ ಹೊರಸಾಕತ್ತೀರಿ. ಈಗ ನೀವು ನಿಮ್ಮ ಹೆಂಡತಿ ಸಾಯು ಮೊದಲು ಬರೆದಿಟ್ಟ ಚೀಟಿ ತಂದ ತೋರ್ಸಾಕದ್ದೆ. ತೋರಿಸದಿದ್ರೆ ನೀವು ಬೇಕಂತ ಅಪವಾದ ಹೊರಸಾಕತ್ತೀರಂತ ಸಿದ್ಧಾಕೈತಿ. ನೀವು ಏನಾರ ತಿಳ್ಕೊರಿ, ನಾ ಮಾತ್ರ ಈಗ ತೋರ್ಸಂಗಿಲ್ಲ. ಮಾಸ್ತರ, ನೀವು ಅಪ್ಪಗಳ ಮೇಲೆ ಅಷ್ಟು ದೊಡ್ಡ ಅಪವಾದ ಹೊರಿಸಿ ಹಂಗ ಹೋದ್ರ ನಾವು ಕೇಳುವುದಿಲ್ಲ. ಅವರು ಮಾಡಿದ ಅತ್ಯಾಚಾರ ನೀವೀಗ ಸಾಬೀತು ಮಾಡಬೇಕು. ನೋಡ್ರಿ ಪಂಚರ, ಈ ಮಾಸ್ತರ ಅಪಗಳ ಮೇಲೆ ಭಾರಿ ಅಪವಾದ ಹೊರಿಸಾನ್. ಇದನ್ನು ಸಾಬೀತು ಮಾಡಿ ತೋರಿಸೋ ತನಕ ನಾವು ಮಾಸ್ತರ ಬಿಡೋದಿಲ್ಲ. ನೋಡ್ರ, ಈ ಮಾಸ್ತರ ಅಪ್ಪಗಳ ಮೇಲೆ ಅಪವಾದ ಯಾಕೆ ಹೊರಸಾಕತ್ತಾನ ಅನ್ನೋದು ನಾ ಹೇಳ್ತೇನೆ ಕೇಳ್ರಿ. ಈ ಮಾಸ್ತರ ಮಾಡೋ ಬಾರ್ಗಾಡಿ ಅಪ್ಪಗಳಿಗೆ ಗೊತ್ತಾಗಿ ಕರಿ ಸಿಟ್ ಮಾಡಿದ್ರು.
ಅದಕ್ಕ ಅವ್ರ ಮೇಲೆ ಅಪವಾದ ಹೊರಿಸಿದ್ರ ನಾ ಉಳಿತೇನಂತ ಈಗ ನಡ್ಸ್ಯಾನ. ಇವ್ರದೇನು ಭಾನುಗಡಿ? ಕರ್ನಾಟಕ ಮಾಡೋ ರಜಾಕ್ ಸಾಬ್ ಇದ್ನಲ್ರಿ, ಅವನ್ ಹೆಂಡತಿ ಬಿಬಿ ಜಾನ್ ಕೂಡ ಸಂಬಂಧ ಇಟ್ಕೊಂಡ್ರಿ. ಬಿಬಿ ಜಾನ್ ಸಿಕ್ಕಾದಾಗ ಅಕ್ಕಿ ಮನ್ಯಾಗ ಟಿಕಾಣ ಹೂಡಿದ್ದ. ಈಗ ವಾರದಾಗ 2-3 ಸಲ ಅಕ್ಕಿ ಮನ್ಯಾಗ ಇರ್ತಾನ. ಇದೆಲ್ಲ ಅಪ್ಪುಳಿಗೆ ಗೊತ್ತಾಗಿ ಮಾಸ್ತರ್ನ ಕರೆಸಿ ಚೀಮಾರಿ ಹಾಕಿದ್ರು. ಸುಳ್ಳು, ಸಂಗಣ್ಣ ಹೇಳುವುದೆಲ್ಲ ಸುಳ್ಳು. ಬಿಬಿ ಜಾನ್ಗೂ ನನಗೂ ಏನೇನೂ ಸಂಬಂಧ ಇಲ್ಲ. ಆಕೆ ಶೀಕಾದಾಗ ಒಬ್ಬ ಅಸಹಾಯಕ ಹೆಣ್ಮಗಳು ಅಂತ ಮಾನವತಾ ದೃಷ್ಟಿಯಿಂದ ಸಹಾಯ ಮಾಡಿದೆ. ಅಸಹಾಯಕರಿಗೆ ಸಹಾಯ ಮಾಡುವುದು ತಪ್ಪ? ಗೌಡ್ರ, ಈ ಮಾಸ್ತರ್ ಹಲ್ಕಟ್ಗಿರಿ ಎಲ್ಲ ಗೊತ್ತೈತ್ರಿ. ಹಗಲು ರಾತ್ರಿ ಆ ಬಿಬಿ ಜಾನ್ ಮನ್ಯಾಗ ಬಿದ್ದಿರ್ತಾನ. ಸುಳ್ಳು, ಇವ್ರು ಹೇಳುವುದೆಲ್ಲ ಸುಳ್ಳು. ಮಾಡೋ ಬಾಣಗಡಿ ಮಾಡಿ ಮತ್ ಸುಳ್ಳು ಅಂತ ಹೇಳ್ತಿ. ಏನಿ ತಲೆ ಹೊಡೆದ್ರ ಸುರಾಕತೈತಿ. ಊರಾಗ ಬಂದೆ ಮಾಸ್ತರ್ಗ ನನಗ ಹೊಡೆದ್ರೆ ಮೊದಲ ದವಾಖಾನೆ ಗಾಡಿದಿ. ಗಂಗಾ, ನೀನು ಬಾ. ನಡ್ರಿ ಮಾಸ್ತರ್, ಗಂಗಾ ನೀ ನಡಿ. ಮಾಸ್ತರ, ನೀವು ಹೇಳೋದೇನೋ ಖರೆ ಇರಬಹುದು, ಆದ್ರೆ ಜನ ನಂಬಕಲ್ಲ. ನೀವು ಮಠಾಧೀಶರ ಮೇಲೆ ಆರೋಪ ಹೊರಸಾಕತ್ತೀರಿ. ಜನ ಹೆಂಗ್ ನಂಬ್ತಾರ? ಜನ ನಂಬುದನ್ನ ನೋಡ್ಕೊಂಡು ನಾ ಕೈ ಕಟ್ಕೊಂಡು ಕೂಡುದಿಲ್ಲ. ಆ ಸ್ವಾಮಿ ನೀಚ್ ಕೃತ್ಯನ ನಾ ಹೊರಗೆ ಹಾಕಿ ಹಾಕ್ತೀನಿ ಡಾಕ್ಟರ್. ಆವೇಶದಾಗ ಏನಾರ ಮಾತಾಡಕ್ ಹೋಗಿ ತೊಂದರೆಗೆ ಸಿಕ್ಕಾಕೋಬೇಡ್ರಿ. ಮೊದ್ಲ 4 ದಿವಸ ರೆಸ್ಟ್ ತೋಡ್ರಿ. ಇದನ್ನ ತೋಡ್ರಿ. ಮತ್ತ ಈ ಗುಳಿಗೆ ದಿನಕ್ಕೆ 3 ರಂಗ 5 ದಿವಸ ತೋಡ್ರಿ. ನಾಳೆ ಬಟ್ಟೆ ಹಾಕಿಸ್ಕೊಂಡು ಹೋಗ್ರಿ. ನೀವ್ ಯಾಕೆ ಬಂದ್ರಿ? ಯಾಕೆ ಹಾಕತ್ತೀರಿ ಬಿಬಿ ಜಾನ್? ನನ್ ಸಲುವಾಗಿ ಪಂಚಾಯತಿನಾಗ ನೀವ್ ಹೊಡಿಸ್ಕೊಂಡ್ರಿ. ನನ್ನ ಕ್ಷಮಿಸಿ ಮಾಸ್ತ್ರ. ನಿಮ್ ಸಲುವಾಗಲ್ಲ ಬಿಬಿ ಜಾನ್, ಅವ್ರು ನನಗೆ ಹೊಡಿಬೇಕಂತ ಮೊದ್ಲ ತೀರ್ಮಾನ ಮಾಡ್ಕೊಂಡ ಬಂದಿದ್ರು. ಅವತ್ ರಾತ್ರಿ ಸಂಧ್ಯಾ ನಿಮ್ ಮನೆಗ್ ಬಂದಾಗ ನಾ ಅವಂಗ ಹೊಡೆದಿದ್ದೆ. ಅವಂಗ ಆ ಸೇಡ್ ತೀರ್ಸ್ಕೋಬೇಕಾಗಿತ್ತು. ಅದಕ್ಕೆ ಅದ್ರ ನ್ಯಾವ ಮಾಡಿ ನನಗೆ ಹೊಡೆದ್ರು. ನೀವು ನನ್ ಮನೆಗ್ ಬರ್ತಾ ಇದ್ದಿದ್ರು ಇವ್ರು ನಿಮ್ಮಾಗ ಅಪವಾದ ಹೊರಿಸ್ತಿರ್ಲಿಲ್ಲ. ನೀವ್ ಇದನ್ನೆಲ್ಲ ತಲೆಗೆ ಹಚ್ಕೋಬೇಡ್ರಿ. ಏನೋ ಬಂದ್ರು ನಾ ಎದುರ್ಸಕ್ ಸಿದ್ಧ ಆಗೇನಿ. ಹೊಡೆದು ನನ್ನ ಬಾಯಿ ಮುಚ್ಚಿಸ್ಬೇಕಂತ ಮಾಡ್ಯಾರ. ಆದ್ರ ಇವ್ರ ಹೆದರಿಕೆಗೆ ನಾ ಬಗ್ಗುವುದಿಲ್ಲ. ನಾಳೆ ಶಿವನಹಳ್ಳಿಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಮಾಸ್ತರ, ದುರ್ಗಕ್ಕೆ ಹೋಗ್ಬೇಡ್ರಿ. ನೀವು ಪೊಲೀಸ್ನವ್ರು ಫಿರ್ಯಾದಿ ಕೊಡೋ ಸುದ್ದಿ ಊರ್ ಮಂದಿಗೆ ಏನಾರು ಗೊತ್ತಾತಂದ್ರ ನಿಮ್ನ ಸುಮ್ಮನೆ ಬಿಡೋದಿಲ್ಲ. ಒಳ್ಳಾಗ ತಲೆ ಇಟ್ಟ ಮ್ಯಾಗ ಸಾಯು ಅಂಜಿಕೆ ಯಾಕ? ಬಿಬಿ ಜಾನ್, ನೀವು ಮನೆಗೆ ಹೋಗ್ರಿ. ನೀವಿಲ್ಲಿ ಬಂದಿದ್ದು ಊರ್ ಜನ ನೋಡಿದ್ರಂದ್ರ ಮತ್ತೇನಾರ ಹುಟ್ಟಿಸ್ತಾರ. ಮಾಸ್ತರ, ಒಂದ್ 2 ದಿವಸ ಅಲ್ಲ ಭಕ್ಷನ್ ಕೈನಾಗ ಊಟ ಕಳ್ಸ್ಕೊಡ್ತೀನಿ. ದಯಮಾಡಿ ಬೇಡ, ನೀವು ಊಟ ಕಳಿಸ್ಬೇಡ್ರಿ. ನಾನೇ ಮಾಡ್ಕೋತೇನೆ. ನೀವು ಹೋಗ್ರಿ ಹೋಗ್ರಿ. ಮಾಸ್ತರ್ಗೆ ನಾ ಮುರಿದು ಚಲೋ ಹೊಡೆದಾರ. ಅದ ನನ್ನ ಮನ್ಸಿನ ನೋವಾಗೈತಿ. ಸುಮ್ನೆ ಹೊಡಿಸ್ಕೊಂಡು ಮೈ ಹಣ್ಣು ಮಾಡ್ಕೊಂಡ. ಪಾಪ ಅವನಿಗೇನು ಪಾಪ ಅಂತೀರಿ ಅಪ್ಪಗಳ? ಪಾಪಗೇನು ಸೋಳೆ ಮಗ.
ಅಪ್ಪಗಳ ನಮ್ಮ ಗಿರಡ್ಡಿ MLA ಬಂದ್ರೆ ಅವ್ರಿಗೆ ಹೇಳಿ ಈ ಮಾಸ್ತರನ್ನ ಕೂಳು ನೀರು ಇಲ್ಲ ಜಾಗಕ್ಕ ವರ್ಗ ಮಾಡಿಸ್ರಿ. ಹೋಗ್ಲಿ ಬಿಡ್ರಿ, ಅವ ಕೆಟ್ ಮಾಡ್ಯಾನ ಅಂತ ನಾವ್ಯಾಕೆ ಕೆಟ್ ಮಾಡ್ಬೇಕು? ಎಲ್ಲರ ಚಲೋ ಇರ್ಲಿ ಅಂದಂಗ ಜಾತ್ರೆ ಸಮೀಪ ಬಂತು. ಸುತ್ತಮುತ್ತಲು ಊರಿಂದ ಕಾಳು ಕಡಿ ತರೋ ವ್ಯವಸ್ಥೆ ಮಾಡ್ಬೇಕು. ಅದರ ಚಿಂತೆ ಮಾಡ್ಬೇಡ್ರಿ ಅಪ್ಪಗಳ. 15 ದಿವಸದಾಗ ಎಲ್ಲಾ ಕಡೆಯಿಂದ ಕಾಳು ಕಡಿ ಬಂದು ಬಿಡುವಂಗ್ ಮಾಡ್ತೀವಿ. ಅಪ್ಪಗಳ ಈ ವರ್ಷ ಜಾತ್ರೆ ಅರ್ಧಟ್ ಮಾಡ್ತೇವ್ರಿ. ಏನ್ ಮಾಡ್ತೀರೋ ಮಾಡ್ರಿ, ಎಲ್ಲ ನೀವು ಅಲ್ಲ ಮಾಡೋದು. ಅಂದಂಗ ಗೌಡ್ರ, ಹೊಳಲ್ಕೇರಿ ಸುಬ್ಬಣ್ಣವ್ರ ಕಡೆಯಿಂದ ಶ್ರೀಕೃಷ್ಣ ಪಾರಿಜಾತ ನಾಟಕ ಆಡ್ಸೋನು. ಬಹಳ ಚಲೋ ಆಡ್ತಾರ ಅಂತ ಕೇಳೀನಿ. ಹೋದ ವರ್ಷ ನಾ ನೋಡೇನ್ರಿ, ಸುಬ್ಬಣ್ಣ ಕೃಷ್ಣನ ಪಾಠ ಬಹಳ ಚಲೋ ಮಾಡ್ತಾರ. ಹಂಗಾರ ಈ ಸಲ ಜಾತ್ರೆಯಾಗ ಅವ್ರ ನಾಟಕನೂ ಇಡಿಸ್ಬಿಟ್ರಲ್ಲ. ಆಗಲ್ರಿ ಕಟ್ಟಪ್ಪ, ನಾಳೆ ನಾಡ್ದ ನೀನು ಶೆಟ್ರು ಹೊಳಲ್ಕೆರೆಗೆ ಹೋಗಿ ಇಳೆ ಕೊಟ್ಟು ಬಂದ್ಬಿಡ್ರಿ. ಹ್ಞೂನ್ರಿ ಅಪ್ಪಗಳ, ಬರ್ತೇನ್ರಿ. ಶಿವೋ ಶಿವೋ